ನಮಸ್ಕಾರ. ಇವತ್ತು ಕರ್ಕಾಟಕ ರಾಶಿ ಮತ್ತು ಲಗ್ನದ ಬಗ್ಗೆ ಮಾತಾಡ್ತೀನಿ. ಕರ್ಕಾಟಕ ರಾಶಿ ಚರರಾಶಿಯಾಗಿದ್ದು ಜಲತತ್ವವನ್ನು ಹೊಂದಿರುತ್ತದೆ. ಚರರಾಶಿ ಆಗಿರೋದ್ರಿಂದ ಬಾಧಕ ಸ್ಥಾನ ವೃಷಭವಾಗುತ್ತದೆ. ವೃಷಭ ರಾಶಿ ಅಧಿಪತಿ ಶುಕ್ರ ಶುಭ ಸ್ಥಾನಗಳಲ್ಲಿದ್ದರು. ಆ ರಾಶಿಯಲ್ಲಿ ಬರುವ ಗ್ರಹವು ಬಾಧಕ ಗ್ರಹವಾಗುತ್ತದೆ. ಇನ್ನು ಮಾರಕ ಗ್ರಹಗಳು, ಎರಡನೇ ರಾಶಿ ಸಿಂಹ ರಾಶಿಗೆ ಬರುವ ಗ್ರಹಗಳು ಅಥವಾ ಸಿಂಹ ರಾಶಿಯ ಅಧಿಪತಿ ರವಿ ಮಾರಕನಾಗುತ್ತಾನೆ. ಮತ್ತು ಎಂಟರ ರಾಶಿ ಕರ್ಕಾಟಕದಿಂದ ಕುಂಭ ಶನಿ ಮಾರಕನಾಗುತ್ತಾನೆ ಅಥವಾ ಕುಂಭ ರಾಶಿಯಲ್ಲಿ ಇರುವ ಗ್ರಹವು ಮಾರಕರಾಗುತ್ತಾರೆ. ಮತ್ತು 11 ಈಗಾಗಲೇ ಹೇಳಿದ್ದೇನೆ. ಮತ್ತು 12 ಮಿಥುನ ಅಧಿಪತಿ ಬುಧ, ಮಿಥುನದಲ್ಲಿ ಬರುವ ರಾಶಿಯಲ್ಲಿ ಬರುವ ಗ್ರಹವು ಮಾರಕರಾಗುತ್ತಾರೆ. ಮತ್ತು ಬಾಧಿಸುವ ಸ್ಥಾನಗಳು 3. ಬುಧ ಬಾಧಿಸುತ್ತಾನೆ. ಬುಧನ ರಾಶಿ 3ನೇ ಭಾವದಲ್ಲಿ ಬರುವ ಗ್ರಹವು ಬಾಧಿಸುತ್ತದೆ. ಅದೇ ಥರ 6 ರೋಗ ಸ್ಥಾನ, ಅಲ್ಲಿ ಬರುವ ಗ್ರಹವು ಬಾಧಿಸುತ್ತದೆ. 6 ಎಂದರೆ ಕರ್ಕಾಟಕ ರಾಶಿಗೆ ಧನುರಾಶಿ ಆಗುತ್ತದೆ. ಇದರಲ್ಲಿ ಗುರುವಿನ ಉಚ್ಚ ಕ್ಷೇತ್ರ ಕರ್ಕಾಟಕವಾಗುವುದರಿಂದ ಗುರು ಖುದ್ದಾಗಿ ಬಾಧಿಸುವುದಿಲ್ಲ. 6ನೇ ರಾಶಿ ಧನುರಾಶಿಯಲ್ಲಿ ಬರುವ ಗ್ರಹವು ಬಾಧಿಸುತ್ತದೆ. ಈ ಕರ್ಕಾಟಕ ರಾಶಿ ಮತ್ತು ಲಗ್ನಕ್ಕೆ ಇವು ಲಕ್ಷಣಗಳು. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಯಾವ ಭಾವದಲ್ಲಿ ಬರುತ್ತಾನೋ ಆ ಭಾವವು ಒಳ್ಳೆಯ ರೀತಿ ಇರುವುದಿಲ್ಲ. ಯಾರಿಗೇ ಆಗಲಿ ಅವರ ರಾಶಿ ಯಾವ ಭಾವಕ್ಕೆ ಬರುತ್ತದೆ ಲಗ್ನದಿಂದ ಲೆಕ್ಕ ಹಾಕಿದರೆ ಆ ಭಾವವು ಚಂದ್ರ ಉಚ್ಚನಾಗಿದ್ದರೂ ಸರಿ, ನೀಚನಾಗಿದ್ದರೂ ಸರಿ